ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡ್ಕೊಂಬಂದ್ವಿ. ನಾನು ನೋಡಿದೆ ಯಾನ ಹೆಂಗೂ ಮಾಡೋಕ್ಕಾಗಲ್ಲ. ನಾಳೆ ಪೂಜೆ ಮಾಡ್ತೀವಿ, ನಾಳೆ ನನಗೆ ಶಿಫ್ಟ್ ಆಗ್ತೀವಿ. ಅದೇ ಹೆಂಗೆ ಕಣ್ಣು ನೋಡಿ ಎಷ್ಟು ರೆಡ್ ಆಗಿದೆ. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗೆಲ್ಲ ಚೆನ್ನಾಗಿದೆ. ಒಜಮುನಿ ಥರ ಹಾಕ್ಬಿಟ್ಟಿರ್ತೀನಿ. ಅಬ್ಬಾ, ರೋಲಿಂಗ್ ಅಂಡ್ ಆಕ್ಷನ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ತುಂಬ ದಿನಗಳಾದ್ಮೇಲೆ ವ್ಲಾಗ್ಸ್ನ ಮಾಡ್ತಾ ಇದ್ದೀವಿ. ಹೇಳಿ ಹೊಸ ಮನೆಗೆ ಶಿಫ್ಟ್ ಆದ್ರಂತೆಲ್ಲ ಕೇಳ್ತಾ ಇದ್ರಿ. ಹೌದು, ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಮೌಲ್ಯ ಅವರು ಒಂದೊಳ್ಳೆ ಅಡುಗೆ ಮಾಡಿಕೊಡ್ತಾ ಇದ್ದಾರೆ ನನಗೆ. ಅಕ್ಕಿ ರೊಟ್ಟಿ ಹಾಗೆ ಚಿಕನ್ ಗ್ರೇವಿ. ಸೊ ಅದಕ್ಕೆ ನಂದು ಸ್ವಲ್ಪ ಒಂಚೂರು ಪಾಲಿರುತ್ತೆ. ಅದೇ ವಿಡಿಯೋ ಮಾಡ್ತಾ ಇದೀವಲ್ಲ, ಅದಕ್ಕೆ ಪಾಲಿರುತ್ತೆ ಅಂದರೆ ಯಾಕೆ. ಸೊ ನಾವು ಹೆಂಗೆಲ್ಲ ಶಿಫ್ಟ್ ಆದ್ವಿ, ಏನೆಲ್ಲ ಪ್ರೋಸೆಸ್ ಇತ್ತು, ಓ ಮೈ ಗಾಡ್. ಅದ್ರ ಒಂದು ಸಣ್ಣ ಗ್ಲಿಮ್ಸ್ ಇದೆ, ನೋಡ್ಕೊ ಬನ್ನಿ. ಐಕೆಯಾಗಿ ಹೋಗಿ ಒಂದಷ್ಟು ಶಾಪಿಂಗ್ ಅಂತ ಹೋಗ್ತಾ ಇದ್ದು, ಬಟ್ ಅಲ್ಲಿ ಇನ್ನೂ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅವತ್ತನ್ನು. ಇಲ್ಲ ಪಾಪ, ಪ್ರಮೋಷನ್ಗೆ ಹೋದಾಗ ಮೌಲ್ಯ ಒಂದು ಸೋಫಾ ಮೇಲೆ ಕೂತ್ಕೊಂಡು ಮೇಡಮ್ ಅವರು ಆಗಲೇ ಆಸೆ ಪಟ್ಟಿದ್ರು. ಆವಾಗಲೇ ಅದಕ್ಕೆ 1.25 ಲಕ್ಷ ನಾವು ಬೇಕು ಇದನ್ನ. ಯಾಕಂದ್ರೆ ನಾವು ತುಂಬಾ ಸಿನಿಮಾಗಳನ್ನ ನೋಡ್ತಾ ಇದ್ವಿ ಕುತ್ಕೊಂಡು. ನನಗೆ ಪ್ರತಿಕೆ ಮನೇಲಿದ್ರೆ ನಾವು ತುಂಬಾ ಸಿನಿಮಾ ನೋಡ್ತೀವಿ. ಅದೇ ದಟ್ ಬೆಸ್ಟ್ ಟೈಮ್ ವಿ ಸ್ಪೆಂಟ್ ಇಷ್ಟು ದಿನದಲ್ಲಿ. ಆನವ್ ಬರಕ್ ನಾನು ಅಡುಗೆ ಮಾಡ್ತೀನಿ ಅಂದ್ರೇನೆ ನಂಬಲ್ಲ, ಗೊತ್ತಾ? ದಟ್ ಈಸ್ ದ ಹಾರ್ಡೆಸ್ಟ್ ಪಾರ್ಟ್. ನಾನು ಇವಾಗಿಂದ ಅಲ್ಲ, ತುಂಬ ಚಿಕ್ಕವಳಿಂದ ಅಡುಗೆ ಮಾಡ್ತೀನಿ. ನಂಗೆ ಅಡುಗೆ ಮಾಡೋಕ್ಕೆ ಬರುತ್ತೆ. ಸೊ ಮದುವೆ ಆಗಿ ಬಂದಮೇಲೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಈಗ ಚೆನ್ನಾಗಿ ಮಾಡ್ತೀನಿ. ಸರಿ, ಈಗ ಏನು ಅಡುಗೆ ಮಾಡ್ತಾ ಇದ್ದೀರಾ ಮೇಡಮ್? ನಾನು ಅಕ್ಕಿ ರೊಟ್ಟಿ ಹಾಗೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಓ, ಇದನ್ನೆಲ್ಲ ಬೇಯಿಸ್ತೀರಾ? ನಿಮ್ಮಲ್ಲಿ ಈ ಥರ ಪ್ಲಾಸ್ಟಿಕ್ ಡಬ್ಬೆಲ್ಲ ಬೇಯಿಸ್ತಾ? ಇಲ್ಲ, ಅದರಲ್ಲಿ ಇಟ್ಟಿರೋದು ಯಾರೋ ಮಂಕಿ ಫೆಲೋ ಅಲ್ಲಿ ಇಟ್ಟಿದ್ದಾರೆ. ಯಾರೋ ಮಂಕಿ ಫೆಲೋ? ನೀವೇ. ಸಾಲ್ಟ್ ಹಾಕ್ತಾ ಇದ್ದೀನಿ. ಇದು ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ನಿಂಬೆಹಣ್ಣು ಹಾಕೊಬೇಕು. ಆ್ಯಕ್ಚುಲಿ ಮೊಸರು ಹಾಕೊತಾ ಇದ್ದೀವಿ. ನೀವೆಲ್ಲ ರೆಡಿಮೇಡ್ ಏನು ಹಾಕೋದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್? ಇಲ್ಲ, ಅರ್ಜೆಂಟ್ ಇರುವಾಗ ಈ ಥರ ಯೂಸ್ ಮಾಡೋದು, ಇಲ್ಲಾಂದರೆ ಮನೆಯಲ್ಲೇ ಮಾಡ್ಕೊತೀವಿ. ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟು. ಅದಕ್ಕೆ ಹಾಕಿ ಯಾವಾಗಲೂ ಮ್ಯಾರಿನೇಟ್ ಮಾಡಿ ಚಿಕನ್ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟ್ನ ಎನ್ಹಾನ್ಸ್. ಕರೆಕ್ಟಾಗಿ ಹೇಳಿದ್ದೀನಿ. ಗ್ಯಾಪಲ್ಲಿ ತಾಯಿ ತಂದೆ ಜಿಂಗ್ 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 ಜಿಂಗ್. ನಾನು ಪ್ರೆಗ್ನೆಂಟ್ ಇರೋವಾಗ ತುಂಬಾ ಸಾಂಗ್ಸ್ಗಳನ್ನ ಕೇಳ್ತಿದ್ದೆ. ಈ ತರ ಬೀಟ್ ಇರೋ ಸಾಂಗ್ಸ್ ಎಲ್ಲ ಕೇಳ್ಬೇಕನ್ಸ್ತಿತ್ತು. ಸೊ ಇವಾಗ ಅವ್ನ ಹೊಟ್ಟೆಲಿರುವಾಗ ಯಾವ್ಯಾವ ಸಾಂಗ್ ಎಲ್ಲ ಕೇಳಿದೆ, ಆ ಸಾಂಗ್ ಎಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂದ್ರೆ, ಈ ನೋ ದಿಸ್ ಸಾಂಗ್ ಆಲ್ರೆಡಿ. ಈಗ ನಮ್ಮ ವ್ಲಾಗ್ಗೆ ಕಂಟಿನ್ಯೂ ಮಾಡೋಣ. ಆ ಒಂದು ಗ್ಯಾಪ್ ಅಲ್ಲಿ ಶಿಫ್ಟಿಂಗ್ ಆಗಿಲ್ಲ, ಗ್ಯಾಪ್ ಅಲ್ಲಿ ನಮ್ಮ ಈಶಿಂಗೆ ಆಕ್ಸಿಡೆಂಟ್ ಆಗೋಯ್ತು. ಬಿಡಿ, ಅದ್ರದ್ದೊಂದು ಗೇಮ್ಸ್ ನೋಡ್ಕೊಂಡ್ ಬಂದ್ಬಿಡಿ. ಇವನ್ ಬಿಡ್ತಾ ಇಲ್ಲ ಇಲ್ಲಿ. ಅಲ್ಲ ಪಾಪ, ನಾನು ಯೂಸ್ ಮಾಡೋ ಶಾಂಪೂಗಿಂತ ಚೆನ್ನಾಗಿರ್ತದೆ ಪ್ಯಾಕಿಂಗ್. ಇದು 500 ರೂಪಾಯಿ. ಇದಕ್ಕೆ 500 ರೂಪಾಯ? ಡಿಯೋಡ್ರೆಂಟ್ ಅಂತೆ. ಕಷ್ಟ ಇದೆ. ಆನೋಗಿಂತಲೂ ಕಾಸ್ಟ್ಲಿ ಈಶಿಂಗೆ. ಶೋಪ್ಪ, ನಾನು ಆ್ಯಕ್ಚುಲಿ ಹೋದ ಅಂದ್ಕೊಂಬಿಟ್ಟೆ. ನಾನು ಲಿಟ್ರಲಿ ಆ ಥರ ಇತ್ತು ಆ ಪರಿಸ್ಥಿತಿ ಅವತ್ತು. ಹೋಗಿ ಇಮಿಡಿಯೇಟಾಗಿ ಅವನಿಗೆ ಎಕ್ಸ್ರೇ ತೋರಿಸಿ, ಇಮಿಡಿಯೇಟಾಗಿ ಹೋಗಿ ಅವನಿಗೆ ಎಕ್ಸ್ರೇ ಮಾಡಿಸಿ ಎಲ್ಲ ನೋಡಾದ್ಮೇಲೆ ಸಣ್ಣದಾಗಿ ಫ್ರ್ಯಾಕ್ಚರ್ ಆಗಿತ್ತು. ದೇವ್ರ ದಯೆ. ನಿಜ, ಅವನಿಗೇನಾದರೂ ಆದರೆ ನಾನು ಅಲ್ಲೇ ಹತ್ಬಿಟ್ಟೆ ಅಂತ. ಬ್ಯಾಕ್ ಟು ಕಿಚನ್. ಈಗ ಪ್ರತೀಕ್ ಇವಾಗ ಬಂದಿದೆ ಆ್ಯಕ್ಚುಲಿ. ಹಾಂ, ಓಕೆ, ಆಯ್ತು. ಗ್ಯಾಪಲ್ಲಿ ರೊಟ್ಟಿ ಮತ್ತು ಅನ್ನ ಮಾಡ್ಕೊಂಡಿದ್ದು, ಯಾಕಂದರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ. ಈಗ ಏನೇನು ಮಾಡಿದ್ಯಾ? ಬ್ರೇಕ್ ಆಗ್ತಾ ಇದೆ ಅದು.
ಇಟ್ಸ್ ವೆರಿ ಟಫ್ ಪ್ರತೀಕ್. ಅದಕ್ಕೆ ಮಾಡಿಟ್ಟು ಸ್ವಲ್ಪ ಲೇಟ್ ಆಗೋಯ್ತು, ದಟ್ಸ್ ವೈ. ಸೊ ಈಗ ಮಾಡಿರೋದೆಲ್ಲ ತೋರಿಸಿ ರೊಟ್ಟಿ. ಎಷ್ಟು ರೊಟ್ಟಿ ಮಾಡಿದ್ದೀವಿ, ನಮ್ಗೆ ಎಷ್ಟು ಬೇಕಾಗುತ್ತವ? ಎಲ್ಲ ಎರಡೆರಡು ತಿನ್ನೋದು. ಓಕೆ. ನಾವು ಇಲ್ಲಿ ಈ ಥರ, ನೀನು ರೆಗ್ಯುಲರಾಗಿ ಇದೇ ಥರ ಪಾತ್ರೆ ಯೂಸ್ ಮಾಡೋದು ಅಥವಾ ಹೇಗೆ? ಕಬ್ಬಣ ಯೂಸ್ ಮಾಡಬೇಕು, ಬಿಕಾಸ್ ಅಯರ್ನ್ ಕಂಟೆಂಟು ಅದರಿಂದ ನಮ್ಮ ಬಾಡಿಗೂ ಹೋಗುತ್ತೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಇಂಡಾಲಿಯಮ್ ಮತ್ತು ನಾನ್ ಸ್ಟಿಕ್ನ ಆದಷ್ಟು ಕಡಿಮೆ ಮಾಡಬೇಕು. ಮತ್ತೆ ಮನೆಗೆ ಹೋಗಿ ನಾವು ರೆಡಿ ಆಗಿದೆಯೋ ಇಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಚೆಕ್ ಮಾಡ್ತಾಯಿದ್ದು. ಅವಾಗವಾಗ ಮನೆಗೆ ಹೋಗಿ ಚೆಕ್ ಮಾಡೋದು, ಅದ್ರ ಜೊತೆಗೆ ಅದೇನು ಪಾಪ ಅದು ಸಿಗ್ನಲಲ್ಲಿ ಸರಿ ಲಿಫ್ಟಲ್ಲಿ ಬರುತ್ತಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತೆ. ಆ್ಯಕ್ಚುಲಿ ಬೇರೆ ಥರ ಅಡ್ವರ್ಟೈಸ್ಮೆಂಟ್, ಬೇರೆ ಥರ ವಿಡಿಯೋ ಗೊತ್ತಿತ್ತು. ಸ್ಮೆಲ್ ಫೋಬಿಯಾ ಬಂದಿದೆ ನನಗೆ. ಯಾ ಡ್ರೆಸ್ಸಿಂಗ್ ಟೇಬಲ್ ಸಾಕು, ಇದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಆಮೇಲೆ ಅದು ಬಿಟ್ಟು ನೆಕ್ಸ್ಟು ನಮ್ಮನೆ ದೇವರು ಮತ್ತು ವೆಂಕಟೇಶ್ವರ ಅವರಿಬ್ಬರದ್ದು ಫೋಟೋ ಪ್ರಿಂಟ್ ಹಾಕಿಸ್ಕೊಂಡು ಬಂದು ಇಲ್ಲ ಇದೆ, ರೆಡಿ ಇದೆ. ಅದು ಆ್ಯಕ್ಚುಲಿ ಮೇಲೆ ಇಲ್ಲಿ ಹ್ಯಾಂಗ್ ಮಾಡ್ತಾರೆ. ಇರಲಿ ಸರ್, ಹೌದು. ನೀಟಾಗಿ ಲೈಟಿಂಗ್ ಬೀಳೋ ಜಾಗದಲ್ಲಿ ಇಲ್ಲಿ ಇಟ್ಟರೆ. ನಾಳೆ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಷ್ಟು ದಿನ ಹೋಗಿ ಬರೋದೆಲ್ಲ ಮಾಡ್ತಾ ಇದ್ದೆ, ಯಾಕಂದರೆ ಇಂಟೀರಿಯರ್ ಆಗ್ತಾಯಿತ್ತು. ಈಗ ನಾಳೆ ಮೂವ್ ಆಗಬೇಕು. ಇಂಟೀರಿಯರ್ ಎಷ್ಟಾಗಿದೆ ಅಂತ ಒಂಚೂರು ನೋಡಿಕೊಂಡು ಪೂಜೆಗೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಸದ್ಯ ಪೇಂಟಿಂಗ್ ಆಗ್ತಿದೆ ಮಗನೆ. ಓಕೆ, ಕ್ಲಿಯರ್ ಆಗಿದೆಪ್ಪ, ಸೂಪರ್. ಓ, ಲೈಟಿನೂ ಹಾಕಿಲ್ಲ ಮಗನೆ. ಈ ಲೈಟ್ ಸಾಕು ಅಂತನಾ? ಇನ್ನು ಕ್ಲೀನಿಂಗ್ ಮಾಡಬೇಕು, ಕ್ಲೀನಿಂಗ್ ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಇಲ್ಲ ಉಜ್ಜಿ ಅದು ಫಿನಿಶಿಂಗ್ ಕೊಡ್ತಾ ಇದ್ರಲ್ಲಪ್ಪ ಹಾಕೊಂಡು. ಒಳ್ಳೆ ದಿನ ಇರೋ ಕಾರಣ ಫಸ್ಟ್ ನಾಳೆ ಪೂಜೆ ಮಾಡಿ ಹೋಮ ಮಾಡ್ಬಿಡೋಣ. ಹಿಂಗೆ ಮಾಡೋಕ್ಕಾಗಲ್ಲ, ನಾಳೆ ಪೂಜೆ ಮಾಡ್ತೀವಿ, ನಾಳೆ ನಾಡಿದ್ದ ನನಗೆ ಶಿಫ್ಟ್ ಆಗ್ತೀವಿ. ಅದೇ ಹೆಂಗೆ? ಹಾಯ್ ಅಪ್ಪು. ಈಗ 12:30. ಈಗ ಮನೆ ಕೆಲಸ ಎಲ್ಲ ಮುಗಿಸಿ ಹೆಂಗಿದೀವಿ ಹೋಮ್ಲೆಸ್ ಥರ. ನಾಳೆ ಬೆಳಗ್ಗೆ 4 ಗಂಟೆಗೆ ಮತ್ತೆ ಎದ್ದು ಹಾಲು ಉಗಿಸಿ ಸಂಜೆ ಹೋಮ ಇದೆ. ಅವತ್ತು ರಾತ್ರಿ ಪೂರ್ತಿ ನಿದ್ರೆ ಇಲ್ದೇನೆ ನಾವು ಪೂರ್ತಿ ನಿದ್ರೆನೇ ಇಲ್ದಾನೆ ಬೆಳಗ್ಗೆ ರೆಡಿಯಾಗಿ ಒಂದಷ್ಟು ಪೂಜೆ ಸಾಮಾನೆಲ್ಲ ಮುಂಚೆನೇ ಎತ್ತಿಟ್ಕೊಂಡಿದ್ದು. ಕಣ್ಣು ನೋಡಿ ಎಷ್ಟು ರೆಡ್ ಆಗಿದೆ. ಕಾಣಿಸ್ತಾ ಇದೀವ. ದಿನ 1 ಸಮಯ 4:30 ಬೆಳಗಿನ ಜಾವ 4:30 ಆಗ್ತಾಯಿದೆ. ಈ ಸೌಂಡು ಕೇಳ್ತಾ ನಿದ್ರೆ ಮಾಡಿಲ್ಲ ಯಾರ್ಯಾರು ಇಲ್ಲಿ? ಅವ್ರಾಗವ್ರೆ ಕುಂತ್ಕೊಳ್ಳೋದು ಅಲ್ಲದೆ ಈಗ ನಿಂತ್ಕೊಳ್ಳೋದು ಶುರು ಮಾಡಿದೆ. ನಾನು ಓಡಾಡ್ತೀವಿ ಮಗನೇ, ನಿಂತ್ಕೊಂಡು ನೀನೀಗ. ಓ ಮಹಾಲಕ್ಷ್ಮಿ ನಮೋಸ್ತುತೆ. ಉದುಮನಿ ಥರ ನಗ್ತಾ ಇದ್ದಾಳೆ ಇವಳು. ಮನೆಯನ್ನು ನೋಡಿ ಇಷ್ಟು ಗಲೀಜಾಗಿದೆ, ಅದ್ರ ಮೇಲೆಲ್ಲ ಸೀರೆ ಎಲ್ಲ ಹಾಕಿ ಒದ್ದಾಡಿಸಿ. ಪೂಜೆಗೆಲ್ಲ ರೆಡಿಯಾಗಿದೆ, ಆದರೆ ಮನೆ ಇನ್ನೂ ರೆಡಿಯಾಗಿಲ್ಲ. ಹಾಂ, ಕೈ ಹುಷಾರು.
ಅಲ್ಲಲ್ಲ ಶೋಲ್ಡರ್ ಹಿಡ್ಕೊಳ್ಳಿ. ಮದುವೆ ಆದ್ಮೇಲೆ ಅಷ್ಟೇ ನಮ್ಮ ಕತೆ ಅಂತ. ಈಗ ಹೇಳು ಬಾಯ್ ಅಂತ. ಸಿ ಯು ಬಾಯ್. ಅಂತೂ ನಿದ್ದೆ ಗಿಟ್ಟಾದ್ರೂ ಈ ಜರ್ನಿ ಎಲ್ಲ ಮುಗಿಸ್ತಾ ನಾವು ಏನು ಹಾಳಾಗ್ದಂಗೆ ಆಯ್ತೋಣ ನೋಡ ನೆಕ್ಸ್ಟ್ ಡೇಲಿ. ಸಿ ಯು. ಸರ್ ನಿಮ್ಮ ಹೆಸರು? ಇಷ್ಟಪ್ಪ. ವಾವ್, ಏನು ಸಕ್ಕತ್ತಾಗಿದೆ ಹೆಸರು ಇಷ್ಟಪ್ಪ. ಏ ಇಷ್ಟ ಅಂತ ಅಲ್ವಾ? ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳು. ಹಂಗೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂತಾಳೆ. ಸಿ ಯು ಬಾಯ್. ನಮ್ಮ ನೋಡ್ಕೊಂಡ್ಬಿಟ್ರ ಅಂತೆ ಯಪ್ಪ ಅಂತೆ. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗೆಲ್ಲ ಸಖತ್ತು 200% ಪಾಸಿಟಿವ್ ವೈಬ್ ಇತ್ತು. ಅದಾದಮೇಲೆ ನಾವು ಅತ್ತೆ ಮನೆಗೆ ಹೋದು. ನಾವು ಏನ್ ಮಾಡ್ತಾನೆ ಅಂತಂದ್ರೆ, ಈಗ ಯಾರ್ಯಾರ ಮನೇಲಿ ಮಕ್ಳಿದೆ ಅವ್ರೆಲ್ರಿಗೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಹೌದು. ನಾವು ಜೋಲಿ ಕಟ್ಟಿರ್ತೀವಲ್ಲ, ಆ ಕಡೆ ಈ ಕಡೆ ಎರಡು ಕಡೆನೂ ಓಪನ್ ಇರುತ್ತೆ. ಸೊ ಎದ್ದು ಕುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಕ್ಕಳು ಬೆಳೀತಾ ಬೆಳೀತಾ. ಅದರಲ್ಲಿ ಬೇರೆ ಒಂದು ರೀಸೆಂಟಾಗಿ ವಿಡಿಯೋ ನೋಡಿದೆ, ಕೆಳಗಡೆ ಪಟ್ ಅಂತ ಬಿದ್ದು ಬಿಡುತ್ತೆ ಮಗು ಮಾತ್ರ. ಇವನು ಹಂಗೆ ಎದ್ದದ್ದು ಕುತ್ಕೊಂಡ ಇದ್ದಾನೆ. ಆ ಒಂದು ಭಯ ಬೇರೆ. ಮುಂಚೆ ಸೌಂಡ್ ಮಾಡಿಬಿಡ್ತದೆ, ಎದ್ದ ತಕ್ಷಣ ಅಳ್ತಿದ್ದ, ಈಗ ಅಳದೇ ಇಲ್ಲ. ಏಯ್ ಏನು ಎದ್ದೆದ್ದು ಬರ್ತಾ ಇದೆಯಾ? ಮಲ್ಕೊಂಡಿದ್ದಾನೆ ಇಷ್ಟು ತನಕ. ಶಿಫ್ಟ್ ಕಾರ್ಟರ್ ಅಂತ ನಮಗೆ ತುಂಬ ಹೆಲ್ಪ್ ಆಯಿತು. ಅಂದರೆ ಪಟ್ 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 ಅಂತ ಎಲ್ಲ ಶಿಫ್ಟ್ ಮಾಡ್ಕೊಂಡು ರೆಡಿಯಾಗಿ ಡಂಪ್ ಮಾಡಿಕೊಟ್ಟೋದ್ರು. ಖುಷಿ ಏನಂದರೆ ವಾಷಿಂಗ್ ಮಿಷಿನ್ ಎಲ್ಲ ಅವರೇ ಫಿಟ್ ಮಾಡಿಕೊಟ್ಟಿದ್ದು. ಹಿಂಗೆ ಪಟಕ್ ಪಟಕ್ ಅಂತ ಮಾಡ್ತಾ ಇದ್ದಾರೆ. ಶಿಫ್ಟಿಂಗ್ ಡೇ ಮೂವ್ ಆಗ್ತಾ ಇದ್ದೀವಿ. ಆಮೇಲೆ ಶಿಫ್ಟಿಂಗ್ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಬಂದಿದ್ರು ಆನವ್ನ ಕರ್ಕೊಂಡು ಹೋಗೋಕ್ಕೆ ಅಂತ. ಆನವ್ನ ಕಳ್ಸೋವಾಗ ನಾನು ಫುಲ್ಲು ಅಂತ ಅಳ್ತಾ ಇದ್ದೆ. ನೀವು ಹೌಸ್ ಅಳು ಬರ್ತಿದೆ. ಏನಕ್ಕೆ ಬಿಟ್ಟಿರೋಕ್ಕಾಗಲ್ಲ ಅಂತನಾ? ಹೋಗ್ತಾನೇ ಇದೀವಿ ಅಲ್ಲಿಂದ. ಪಾಪ ಜೋಡಿಸ್ಕೊಳ್ತಾ ಇದ್ದಾರೆ. ಸಾಮಾನು ಎಲ್ಲ ಬಂದು ಇಳ್ದಾಯ್ತು. ಹೋಯ್ತು. ಇವಾಗ ಎಷ್ಟೊಂದು ಸಾಮಾನು ಇದೆ ನೋಡಿ, ಇಲ್ಲಿ ಎಲ್ಲ ಕಡೆನೂ ಇದೆ. ಪ್ರತೀಕು ಬ್ಯಾಚುಲರ್ ಇರುವಾಗ ತಗೊಂಡಂತಹ ಮಿಕ್ಸಿ, ಅದನ್ನ 3 ವರ್ಷ ನಾನು ಯೂಸ್ ಮಾಡಿದ್ದೀನಿ. ಮದುವೆ ಆಗಿ ಬಂದಮೇಲೆ ಅವ್ರು ಬ್ಯಾಚುಲರ್ ಆಗಿರುವಾಗ ಎಷ್ಟು ವರ್ಷದ ಹಿಂದೆ ಮಿಕ್ಸಿ ತೊಗೊಂಡ್ರೋ ಗೊತ್ತಿಲ್ಲ. ನಾನು ಹೊಸದಾಗಿ ಮದುವೆ ಆಗಿ ಹೋದಾಗ್ಲೂ ತಕ್ಕೊಡ್ಲಿಲ್ಲ ಯಾರು. ಮೌಲ್ಯ, ಇದನ್ನ ತೆಗಿಬೇಕಾದ್ರೆ ಹೆಂಗಿದೆ ಫೀಲಿಂಗು? ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಇರುತ್ತಲ್ಲ, ತಗೊಂಡ್ರೆ ಒಳ್ಳೆ ಚೆನ್ನಾಗಿರೋದೇ ತೊಗೊಬೇಕು ಮಿಕ್ಸಿನ. ಸೊ ಒಳ್ಳೆ ಪ್ರೈಸಲ್ಲಿರೋಂಥ ನಮ್ಮ ಯಜಮಾನರು ಎಲ್ಲ ಹೊಸ ತರ್ಕೊಟ್ಟಿರ್ತಾರೆ. ಅದು 3 ವರ್ಷ ಆಗಿ ಮದುವೆ ಆಗಿದ್ದು. ಸೊ ಥ್ಯಾಂಕ್ ಯು. ಅದಕ್ಕೆ ಹೊಸ ಮಿಕ್ಸಿ ಓಪನ್ ಮಾಡ್ತಾ ಇದ್ದಾಳೆ. ಬಟ್ ಹೆಣ್ಮಕ್ಳಿಗೆ ಅದೇನೋ ಈ ಥರ ಮಿಕ್ಸಿ ಅಥವಾ ಅವರ ಒಂದು ಅಡುಗೆ ಮನೆ ಐಟಮ್ಸ್ ಒಂಥರ ನೀವು ಈ ಗ್ಯಾಜೆಟ್ಸ್ನೆಲ್ಲ ಹಿಂಗೆ ಇಷ್ಟಪಡ್ತೀರಾ, ಎಕ್ಸೈಟ್ ಆಗ್ತೀರಾ? ಅದೇ ಥರನೇ ನಮಗೆ ಇದು. ಆ್ಯಕ್ಚುಲಿ ಶಿಫ್ಟ್ ಮಾಡಿ ಸೊಂಟ ನೋವು, ಬೆನ್ನು ನೋವು ಎಲ್ಲ ಬಂದಿದ್ರು ಕೂಡ ನಾವು ಅವಾಗ ಒಂದಷ್ಟು ನಮ್ಮ ಸೆಲ್ಫ್ ಎಂಟರ್ಟೈನ್ಮೆಂಟ್ ತೊಗೊತಾ ಇರ್ತೀವಿ. ಹೆಣ್ಮಕ್ಳ ಕೆಲಸ ಅವರು ಮಾಡ್ತಾ ಇದ್ದಾರೆ, ಗಂಡು ಮಕ್ಕಳ ಕೆಲಸ. ಮೌಲ್ಯ ಅವರ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾಳೆ, ಯಾಕಂದರೆ ನಾವು ಅಲ್ಲೇ ಇದ್ದಾನೆ. ಇಲ್ಲೆಲ್ಲ ಡಸ್ಟ್ ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಬಂದಿದ್ದು. ಹೊಸ ಮನೆಯ ನೋಡಿದ್ರೆ ಖುಷಿ ಪಡ್ತೀಯ ನೀನು. ನಾವು ಮನೇನ ಶಿಫ್ಟ್ ಮಾಡೋಕ್ಕೋಸ್ಕರ ಆಲ್ಮೋಸ್ಟ್ 3 days ತಗೊಂಡು ಮೌಲ್ಯ ಅವ್ರ ಅಂದರೆ ಅಲ್ಲಿ ಚಿಕ್ಕಮ್ಮನ ಮನೆಗೆ ಹೋಗಿ ಸ್ಟೇ ಆಗ್ತಾ ಇದ್ಲು. ಈಗ ನಮ್ಮ ಮನೆಗೆ ಆನವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ 3 daysಗೆ ನಾನು ನೋಡಿಲ್ಲ. 3 daysಯಿಂದ ನನಗೆ 3 daysಗೆ ಒಂಥರ ಬೇರೆ ಥರ
ಅನಿಸ್ತದೆ ನಾವು ಮನೆ ಇನ್ನೂ ಪೂರ್ತಿ ಸೆಟಲ್ ಆಗಿಲ್ಲ, ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ. ಡೇ 4 or 5 5ನೇ ದಿನ ನಾನು ಇವಾಗ ನನ್ನ ಕಂಪ್ಯೂಟರ್ ಸೆಟಪ್ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಪಾಪ ಇನ್ನೂ ಮುಗ್ದಿಲ್ವೇನೆ. ಎಷ್ಟು ಕ್ಲೀನ್ ಮಾಡಿದ್ರು ಬಂದು ರೆಡಿ ಮಾಡ್ತಾನೆ ಇದ್ದಾರೆ ನೋಡಿ. ಎಲ್ಲ ಟೆಸ್ಟ್ ಬರ್ತಾನೆ ಇದೆ. ಸಾಕು ನನ್ನ ಕೈಲೇನೂ ಇಲ್ಲ. ಡೇ 6 ಡೇ 7 ಮಾತ್ರ ಹೇಳಿದ್ರೆ ಆಗ್ಬೋದು. ಇನ್ನೂ ಮುಗಿದಿಲ್ಲ. ನಾನು ಮೀಟಿಂಗ್ ಹೊರಟು ಬಂದೆ ಒಂದು. ನನ್ನ ಕವಿಬೇಡಿ ಪ್ಲೀಸ್. ಸಮಯ 8:30 ರಾತ್ರಿ. ನನ್ನ ಹೆಂಡತಿ ಮಕ್ಕಳು ಹೊರತೆ ಮನೆಗೆ ಹೋಗ್ಬಿಟ್ರು ಡಸ್ಟ್ ಅಲರ್ಜಿ ಅಂತ. ಇನ್ನೂ ಮುಗಿದಿಲ್ಲ. ಈಗಿನ ಸ್ಕ್ರೀನ್ಸ್ಗಳಾಗ್ತಾ ಇದ್ದಾರೆ. ಎಲ್ಲ ಬ್ಯಾಲೆನ್ಸ್ ಇದೆ. ಹೊಸ ಮನೆಗೆ ಅಪಾರ್ಟ್ಮೆಂಟಿಗೆ ಹೋಗ್ಬೇಕಾದ್ರೆ ಕರೆಗಳೆಲ್ಲ ಇರುತ್ತಲ್ಲ, ಕರೆಗಳೆಲ್ಲ ಹೋಗಿಸ್ತಾ ಇದ್ದೀನಿ, ಅಂದರೆ ಕೂತ್ಕೊಂಡು ಉಜ್ತಾ ಇದ್ದೀನಿ. ಆದರೆ ಉಜ್ತಾ ಒಂದು ವ್ಯೂ ಕಾಣಿಸ್ತು ಕಣ್ರಿ ಇಲ್ಲಿ. ಅದು ತೋರ್ಸೋಣ ಅಂತೂ ಹಂಗೆ ಪೇಂಟಿಂಗ್ ಇದ್ದಂಗಿದೆ ನೋಡ್ರಿ ಇಲ್ಲಿ. ಅಪ್ಪ ಸಂತೆ ಆನವ್ದು ಸಂತೆ. ಅವ್ನಿಗೆ ಇಷ್ಟ, ಹಂಗಂದ್ರೆ ಇಷ್ಟ ಅವನಿಗೆ. ಸಂತೆ ಅಂದ್ರೆ ಒಗ್ಗರಣೆ ಹಾಕ್ಬಿಡ್ತೀನಿ. ಆಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ತಗೊಬಂದ್ಬಿಡಿ. ಕೊಬ್ಬರಿ ಎಣ್ಣೆ. ಈಗ ಇದಕ್ಕೆ ಹಾಕಿದೀನಿ. ಸೀದೋಗ್ತಾ ಇದೆ. ವೇಟ್ ಮಾಡಿ. ಎರಡು ರೊಟ್ಟಿ ಹಾಕೊಂಡ್ಬಿಡ್ತೀರಾ? ನಾನು ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಮ್ಯಾರಿನೇಟ್ ಆಗಿರೋ ಚಿಕನ್ ಏನಾದ್ರು ಮ್ಯಾರಿನೇಟ್. ಓಕೆ, ಇವಾಗ ಚಿಕನ್ ಬೇಯ್ತಿದೆ ಅಲ್ವಾ. ಇದಾದ್ಮೇಲೆ ಒಂಚೂರು ಪುದೀನ, ಅದಾದ್ಮೇಲೆ ಟೊಮೆಟೊ, ಅದಾದ್ಮೇಲೆ ಅದೆಲ್ಲ ಒಂಚೂರು ಇನ್ನೇನೋ ಚಿಕನ್ ಬೆಂದಿದೆ ಅನ್ನೋ ಸಮಯದಲ್ಲಿ ನಾನು ಚಿಕನ್ ಮಸಾಲ ಹಾಕೊಂಡಿದ್ದೀನಿ. ಚಿಕನ್ ಮಸಾಲ ತುಂಬ ಚೆನ್ನಾಗಿದೆ. ಸೊ ಅದೊಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಲೆಮನ್ ಹಾಕಿ, ಕೊತ್ತಂಬರಿ ಹಾಕಿ ಕರಿ ಸುಲ್ಕೋವಾಗಿದೆ. ಸೊ ಅದು ಮ್ಯಾರಿನೇಟ್ ಮಾಡಿರೋದ್ರಲ್ಲಿ ಮಾತ್ರ ಮ್ಯಾರಿನೇಟ್ ಮಾಡಿರೋದ್ರಲ್ಲಿ ಮಾತ್ರ ಉಪ್ಪಿರುತ್ತೆ. ಸೊ ಇನ್ನೊಂಚೂರು ಉಪ್ಪು ಕಡಿಮೆ ಆಗಿರುತ್ತೆ. ಸೊ ಸ್ವಲ್ಪ ಸುಮ್ಮನೆ ಹಂಗೆ ಹಾಕ್ತಾಯಿದ್ದೀನಿ. ದಿಸ್ ಇಸ್ ಸಿಸರ್. ನೋಡಿದ್ರೆ ಗೊತ್ತಾಗುತ್ತೆ ಸಿಸರ್ ಅಂತ. ಈ ಥರ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅಲ್ಲಿಂದ ತೆಗೆದು ಅಲ್ಲಿ ಕಟ್ ಮಾಡಿ ಇಲ್ಲಿ ಹಾಕಿ ಎಲ್ಲ ಪಚಿತಿನೇ ಇರಲ್ಲ. ನಾನು ಸ್ವಲ್ಪ ಮುಂಚೆನೇ ಹಾಕೊತೀನಿ, ಹಾಕಿ ಕ್ಲೋಸ್ ಮಾಡೋದು ಅದೆಲ್ಲ ಮಾಡಲ್ಲ. ಇದಾಗಿತ್ತು ನಮ್ಮ ವ್ಲಾಗ್. ತಿಂದ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಅಫ್ಕೋರ್ಸ್ ಚೆನ್ನಾಗೇ ಮಾಡ್ತಾಳೆ. ಸರಿ ಮಾಡ್ತಿದ್ವಿ ಪಾಪ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಸ್ಟವ್ ಆಫ್ ಆದಮೇಲೆ ಒಂದು ಸ್ವಲ್ಪ ಲೆಮನ್ ಹಾಕೊಂಡ್ಬಿಟ್ರೆ ಇಲ್ಲಿಗೆ ಈ ನಮ್ಮ ವ್ಲಾಗ್ ಮುಕ್ತಾಯ ಆಗ್ತಿದೆ. ಬಾಯ್ 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 ಬಾಯ್.